ಸರ್, ಪ್ರಸ್ತುತ ಹೇಳ್ತಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ 51,000 ಕೋಟಿ ಮೀಸಲಿಟ್ಟಿದ್ದಾರಲ್ಲ ಸರ್? ಸರ್, ಕಳೆದ ಬಾರಿಗಿಂತಲೂ ಈ ಬಾರಿ 51,000 ಕೋಟಿ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನು ಅಂತಂದ್ರೆ, ಅಕ್ಕಿಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ಬಾರಿ ಕೇಂದ್ರ ಸರ್ಕಾರ 30 ರೂಪಾಯಿಗಿಂತಲೂ ಹೆಚ್ಚು ಹಣ ತಗೊಳ್ತಾ ಇತ್ತು. ಹೀಗಾಗಿ ಅದು ನಮ್ಗೆ ಹೊರೆ ಜಾಸ್ತಿ ಆಗ್ತಾ ಇತ್ತು. ಈಗ ಅವರ ಅಕ್ಕಿಯ ಬೆಲೆ ಕಡಿಮೆ ಆಗಿರೋದ್ರಿಂದ, ಅವರ ಗೋಡೌನ್ಗಳಲ್ಲಿ ಅಕ್ಕಿ ಎಲ್ಲ ಕೊಳತು ಹೋಗ್ತಾ ಇರೋದ್ರಿಂದ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಹೀಗಾಗಿ ಅದರ ಬೆಲೆ ಮಾತ್ರ ಕಡಿಮೆ ಆಗಿದೆ. ಹೀಗಾಗಿ ಒಂದು ಸ್ವಲ್ಪ ಮಟ್ಟಿಗಿನ ರಿಲೀಫ್ ಸಿಕ್ಕಿದೆ ಅದೊಂದು ವಿಚಾರದಲ್ಲಿ. ಮಿಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಯ ಕಾರಣಕ್ಕೋಸ್ಕರ ನಮ್ ಕ್ಷೇತ್ರಕ್ಕೆ ಕಾಸು ಕೊಟ್ಟಿಲ್ಲ ಅಂತ ಬಿಜೆಪಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ, ಈ ಆರೋಪ ಬಹಳ ಸತ್ಯದಿಂದ ದೂರವಾದಂತ ಆರೋಪ. ಯಾಕೆ ಅಂತಂದ್ರೆ, ಪ್ರತಿ ಕ್ಷೇತ್ರಕ್ಕೆ ಕೇವಲ ಗ್ಯಾರಂಟಿ ಹಣ ಎಷ್ಟು ಬರ್ತಾ ಇದೆ ಗೊತ್ತಾ ನಿಮ್ಗೆ? 252 ಕೋಟಿ ಆಸ್ಪಾಸು ಗ್ಯಾರಂಟಿ ಹಣ ಬರುತ್ತೆ, ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. JDS MLA ಆಗಿದ್ರು 252 ಕೋಟಿ ಜನರಿಗೆ ಹೋಗ್ತಾ ಇದೆ. ಸೊ ಬಿಜೆಪಿ MLA ಆಗಿದ್ರು ಹೋಗ್ತದೆ, ಕಾಂಗ್ರೆಸ್ MLA ಆದ್ರೂ ಹೋಗ್ತದೆ. ಈ ರೀತಿಯಾಗಿ ಗ್ಯಾರಂಟಿ ಅನ್ನೋದು ಒಂದು ರೀತಿಯ ಮಹಾನ್ಯಾಯ ಅಂತ ಕರಿಬಹುದು ನೀವು ಇದನ್ನ. ಯಾಕೆಂತಂದ್ರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸಮಾನವಾಗಿ ಹಣ ಹೋಗುವಂತ ರೀತಿಯಲ್ಲಿ ಗ್ಯಾರಂಟಿಯನ್ನ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ, DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಡುವಂತ ಕೆಲಸವನ್ನು ಮಾಡಿದೆ. ಸೊ ಹೀಗಾಗಿ ಗ್ಯಾರಂಟಿಯಿಂದ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಕುಂಠಿತವಾಗಿಲ್ಲ. ಅದೊಂದು ಸುಳ್ಳು ಅಪಪ್ರಚಾರ. ಬದಲಿಗೆ ಗ್ಯಾರಂಟಿಯಿಂದ ಜನಸಾಮಾನ್ಯರಿಗೆ ವೆಚ್ಚ ಮಾಡುವ ಸಾಮರ್ಥ್ಯ ಹೆಚ್ಚಾಗಿದೆ. ಸ್ಪೆಂಡಿಂಗ್ ಪವರ್ ಆಫ್ ದ ಪೀಪಲ್ ಹ್ಯಾಸ್ ಬಿನ್ ಇನ್ಕ್ರೀಸ್. ಆ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸ್ಟೇಟ್ ಬಜೆಟ್, ಸೊ ಅವರ ನಮ್ಮ GDP ಕೂಡ, GSDP ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅದು ಏರಿಕೆಯನ್ನ ಕಂಡಿದೆ. ಬಹುಶಃ ಇಡೀ ದೇಶದಲ್ಲೇ ಅತ್ಯುತ್ತಮ GDPಗಳನ್ನ ನೀವು ನೋಡಿದ್ರೆ ಕರ್ನಾಟಕ ರಾಜ್ಯವನ್ನು ತೋರಿಸಬಹುದು. ಮತ್ತು ಅದೇ ತರ ಟ್ಯಾಕ್ಸ್ ಕಲೆಕ್ಷನ್ ಕೂಡ ನೋಡಿದ್ರೆ ಕರ್ನಾಟಕವನ್ನೇ ನೀವು ಹೆಸರಿಸಬಹುದು. ಬಹುಶಃ ದೇಶದ ಒನ್ ಆಫ್ ದ ಬೆಸ್ಟ್ ಟ್ಯಾಕ್ಸ್ ಕಲೆಕ್ಟಿಂಗ್ ಸ್ಟೇಟ್ಸ್ ಅಲ್ಲಿ 2ನೇ ಸ್ಥಾನದಲ್ಲಿ ಇದೆ ಸರ್. ಹೌದು, 2ನೇ ಸ್ಥಾನದಲ್ಲಿ ನಾವು ಇದೀವಿ ಅಂತಂದ್ರೆ ಕಾರಣ ನಮಗೆ ಟ್ಯಾಕ್ಸ್ ಕಟ್ಟೋ ಸಾಮರ್ಥ್ಯ ಬರಬೇಕಲ್ಲ. ಟ್ಯಾಕ್ಸ್ ಕಟ್ಟೋ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂದ್ರೆ, ಜನ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ಕಟ್ಟಬೇಕು. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಅವರಿಗೆ ಕೊಳ್ಳುವ ಸಾಮರ್ಥ್ಯ ಬರಬೇಕು. ಯಾವುದೇ ವಸ್ತುವನ್ನು ಕೊಂಡಾಗ ಅದ್ರ ಮೇಲೆ ಬೀಳುವಂತ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸ್ ಅಂತ ಇರುತ್ತಲ್ಲ, ಆ ಒಂದು ಟ್ಯಾಕ್ಸ್ ಕೊಳ್ಳುವ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂದ್ರೆ ಅವ್ರ ಕೈಲಿ ಹಣ ಆಡಿದಾಗ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಸೊ ಇದೇನು ಗ್ಯಾರಂಟಿ ಬಗ್ಗೆ ಇವ್ರು ಏನ್ ಇಷ್ಟು ಕಳಪೆಯಾಗಿ ಮಾತನಾಡ್ತಿದಾರಲ್ಲ, ಗ್ಯಾರಂಟಿಯಿಂದ ದಿವಾಳಿ ಆಗೋಗ್ಬಿಡ್ತದೆ. ಹಾಗಾದ್ರೆ ದೆಹಲಿಯಲ್ಲಿ ಬಿಜೆಪಿಯವರು ಯಾವ ಪ್ರಮಾಣದ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ? ಹಾಗಾದ್ರೆ ದೆಹಲಿ ದಿವಾಳಿನಾ? ಅವ್ರು ಇವತ್ತು ರಾಜಸ್ಥಾನದಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ, ಹಾಗಾದ್ರೆ ರಾಜಸ್ಥಾನ ಅವರು ಆಳ್ತಿರೋ ರಾಜ್ಯ ತಾನೆ, ದಿವಾಳಿನಾ? ಮಧ್ಯಪ್ರದೇಶ ಅವರೇ ಆಳ್ತಾ ಇದ್ದಾರೆ, ಇಷ್ಟೆಲ್ಲ ಗ್ಯಾರಂಟಿ ಘೋಷಿಸಿದ್ದಾರೆ, ಹಾಗಾದ್ರೆ ಮಧ್ಯಪ್ರದೇಶ ದಿವಾಳಿನಾ? ಗುಜರಾತ್ ಅವರೇ ರಾಜ್ಯ ಆಳ್ತಿದ್ದಾರೆ, ಹಾಗಾದ್ರೆ ಅಲ್ಲಿ ಇವ್ರು ಗ್ಯಾರಂಟಿ ಘೋಷಿಸ್ಕೊಂಡಿದ್ದಾರೆ, ಹಾಗಾದ್ರೆ ಗ್ಯಾರಂಟಿ ದಿವಾಳಿನ ಗುಜರಾತ್? ಇಲ್ಲ ಸರ್, ದಿವಾಳಿನಾ? ಇಲ್ಲ ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಗ್ಯಾರಂಟಿ ಕೊಟ್ಟಿರೋದ್ರಿಂದ ರಾಜ್ಯ ದಿವಾಳಿ ಆಗ್ಬಿಡುತ್ತೆ. ಆ ಕಾರಣದಿಂದ ಕರ್ನಾಟಕ ರಾಜ್ಯದೊಳಗಡೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವ ಆರೋಪ ಇವರು ಮಾಡೋದಾದ್ರೆ, ಇವರು ಆಳ್ತಿರುವ ಎಲ್ಲ ಚುನಾವಣೆ ರಾಜ್ಯಗಳಲ್ಲಿ ಕೂಡ ಇವತ್ತು ನಮ್ಮನ್ನು ಕಾಪಿ ಹೊಡೆದು, ಸಿದ್ದರಾಮಯ್ಯನವರ ಸರ್ಕಾರದ ಮಾಡೆಲ್ ಅನ್ನ ಕಾಪಿ ಹೊಡೆದು ಚುನಾವಣೆಗಳಲ್ಲಿ ಅವರು ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ. ಗ್ಯಾರಂಟಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಹಾಗಾದ್ರೆ ಆ ರಾಜ್ಯಗಳನ್ನು ದಿವಾಳಿನ? ಕರ್ನಾಟಕ ರಾಜ್ಯ ನೋಡಿದ್ರೆ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಮಂಡಿಸಿರುವಂತ ಈ ಬಜೆಟ್ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದು ಸರ್ವರಿಗೂ ಸಮಪಾಲು ಬಜೆಟ್. ಸರ್, ಈ ಕೆಲವು ಗ್ಯಾರಂಟಿಯಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಮಾತ್ರ ನಿಜ ಅಂತೀರಾ ಸರ್? ಅಂದ್ರೆ ಕೆಲವು ಜನರಿಗೆ ಇನ್ನೂ ತಲುಪೇ ಇಲ್ಲ, ಕೆಲವರಿಗೆ ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಕೆಲವು ಗೊಂದಲ ಆಗಿದೆ ಅಂತ. ಇದ್ರ ಬಗ್ಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ? 4 ತಿಂಗಳದ್ದು ದುಡ್ಡು ಪೆಂಡಿಂಗ್ ಇದೆ ಅಂತ ಕೆಲವು ಜನ ಹೇಳ್ತಾ ಇದಾರೆ, ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು. ಹಂಗಲ್ಲ ನೋಡಿ, ದುಡ್ಡು ಪೆಂಡಿಂಗ್ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಪೆಂಡಿಂಗ್ ಇರುವ ದುಡ್ಡು ಒಟ್ಟಿಗೆ ಬರ್ತದೆ ಅಷ್ಟೇ. ತಿಂಗಳಿಗೆ 2,500 ರೂಪಾಯಿ ಬರ್ಬೇಕಿದ್ದು ಒಂದೇ ಸರತಿಗೆ ಅಷ್ಟು ಹಣ ಸೇರಿಸಿ ಬರುತ್ತೆ ಅಲ್ವಾ? ಒಂದೇ ಬರ್ತದೆ. ಯು ಆರ್ ಎಂಟೈಟಲ್ಡ್ ಟು ಗೆಟ್ ಇಟ್. ಗ್ಯಾರಂಟಿ ನಿಮಗೆ ದಯೆಯಿಂದ ಕೊಡ್ತಿರೋ ಹಣ ಅಲ್ಲ, ಯೋ ಪಾಪ ಅಂತ ಕೊಡುವ ಹಣ ಅಲ್ಲ. ನಮ್ ಸರ್ಕಾರದ ಭಾವನೆ ಏನು ಅಂತಂದ್ರೆ, ಇದು ಸರ್ಕಾರದ ಜವಾಬ್ದಾರಿ ಈ ರಾಜ್ಯದ ಪ್ರಜೆಯೊಬ್ಬನಿಗೆ. ಸೊ ಇದು ಭಾರತ ದೇಶದಲ್ಲಿ ಈ ಕಾನ್ಸೆಪ್ಟ್ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಇಂತಹ ಕಾನ್ಸೆಪ್ಟ್ ಅನ್ನ ಯುರೋಪ್ ಖಂಡದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಪ್ರಜೆ ಅವನಿಗೆ ತಿಂಗಳಿಗೆ ಕನಿಷ್ಠ ಅವನ ಗೌರವದಿಂದ ಬದುಕೋಕೆ ಇಷ್ಟಾದ್ರೂ ಸಿಗ್ಲೇಬೇಕು. ಅನ್ನಕ್ಕೋಸ್ಕರ, ಕಡೆ ಪಕ್ಷ ಅವನ ಔಷಧಿ ಮಾತ್ರೆಗೋಸ್ಕರ ಮತ್ತೊಬ್ಬರ ಮುಂದೆ ಭಿಕ್ಷೆ ಬೇಡೋ ತರ ಈ ದೇಶದ ಪ್ರಜೆಗೆ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯುರೋಪ್ ನಲ್ಲಿ ಇಂಥದೊಂದು ಕಾನ್ಸೆಪ್ಟ್, ಇಂಥ ಒಂದು ಕಾನ್ಸೆಪ್ಟ್ ಅನ್ನ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಜನಸಾಮಾನ್ಯರಿಗೆ ಹಣವನ್ನು ಕೊಟ್ಟು ಮಿನಿಮಮ್ ಬೇಸಿಕ್ ಇನ್ಕಮ್ ನ ಗ್ಯಾರಂಟಿಯನ್ನು ಕೊಟ್ಟಂತ ಮೊದಲ ಮುಖ್ಯಮಂತ್ರಿ, ಮೊದಲ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ. ಸರ್, ರಾಜಸ್ವ 10% ವೃದ್ಧಿಸ್ತೇವೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಸರ್. ಅದು ಯಾವ ತರ ಅಂತ ಹೇಳ್ಬೋದಾ ಸರ್? ಅಲ್ಲ, ಅದು ಯಾವ ತರ ಅಂತಂದ್ರೆ ನೋಡಿ, ನಿಮಗೆ ಒಟ್ಟಾರೆಯಾಗಿ ಹೇಳ್ತಿರೋದು ಅಂದ್ರೆ Overall ಆಗಿ. ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ ಹೇಗಿದೆ? ಹೌದು. ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರವನ್ನು ನೀವು ನೋಡ್ತಾ ಬಂದ್ರೆ ಇಡೀ ಬಜೆಟ್ ಇದೊಂದು ರೀತಿ ನಮ್ಮ ಮೇಲೆ ಇವ್ರು ಮಾಡುವಂತ ಎಲ್ಲ ಆರೋಪಗಳಿಗೆ ಒಂದು ಪ್ರತ್ಯುತ್ತರವನ್ನು ನಾವು ಕೊಡೋದಾದ್ರೆ ಹ್ಮ್. ಅದು ಅಭಿವೃದ್ಧಿ ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗುತ್ತೆ. ಹೌದು ಐ ಸರ್. ವಾಂಟ್ ಟು ಕೀಪ್ ದ ಡಾಕ್ಯುಮೆಂಟ್ಸ್ ಇನ್ ಫ್ರಂಟ್ ಆಫ್ ಯು. ಹ್ಮ್. ಆದ್ರೆ ಒಂದು ನಿಮ್ಗೆ ಹೇಳೋದೇನು ಅಂತಂದ್ರೆ, ವಿತ್ತೀಯ ಕೊರತೆ ಆಗದಂತೆ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಮಾಣದ ಗ್ಯಾರಂಟಿಗಳನ್ನ ಕೊಟ್ಟು ಹ್ಮ್. ಫಿಸ್ಕಲ್ ಡಿಫಿಸಿಟ್ ಕೂಡ ಆಗದೆ ಇರೋ ತರ ನೋಡ್ಕೊಂಡು, ಅದೇ ತರ ಕರ್ನಾಟಕ ರಾಜ್ಯದ ಎಕನಾಮಿ ಜನರೇಷನ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡು, ಟ್ಯಾಕ್ಸ್ ಕಲೆಕ್ಷನ್ ಕೂಡ ತುಂಬಾ ಅತ್ಯುತ್ತಮವಾಗಿ ಇಟ್ಕೊಂಡು, ಮತ್ತು ಸಾಲವನ್ನು ಕೂಡ ಮಿತಿಯೊಳಗೆ ಸಾಲವನ್ನ ಮಾಡ್ತಾವ್ರು. ಸಾಲದ ಬಗ್ಗೆ ಏನು ಆರೋಪ ಮಾಡ್ತಾರೆ ಬಿಜೆಪಿಯವರು? ಹ್ಮ್. ಇವತ್ತು ಕೇಂದ್ರ ಸರ್ಕಾರದ ಸಾಲ ನಿಮಗೆ 56% ದಾಟಿದೆ. ಎಷ್ಟು? 56 ಅವರ ಇನ್ಕಮ್ ನಲ್ಲಿ 56% ಸಾಲ ಇದೆ ರೀ ಅವ್ರಿಗೆ. ಆದ್ರೆ ಕರ್ನಾಟಕದ ಸಾಲ ಆ ಪ್ರಮಾಣದೊಳಗಡೆ ಇಲ್ಲ. ಯಾವುದನ್ನ ಹಿಂದೆ ಅದೇನು ಫಿಸಿಕಲ್ ಡಿಸಿಪ್ಲಿನ್ ಕಾಪಾಡೋದಕ್ಕಾಗಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿತ್ತು 2002 ಆಸ್ಪಾಸಲ್ಲಿ ಅಂತ ಕಾಣ್ತದೆ. ಆ ಆಕ್ಟ್ ನ ಪ್ರಕಾರ ಎಷ್ಟು ವಿತ್ತೀಯ ಖರ್ಚು ಸಾಲ ಎಷ್ಟಿರ್ಬೇಕು ಅನ್ನೋದ್ರ ಉಲ್ಲೇಖ ಇದೆಯೋ ಅದರಷ್ಟು ಮಾತ್ರವೇ ಕರೆಕ್ಟ್ ಆಗಿದೆಯೋ. ಎಲ್ಲಿಯೂ ಕೂಡ ಆ ಶಿಸ್ತನ್ನ ನಾವು ಮುರಿಯುವಂತ ಕೆಲಸ ನಡೆದಿಲ್ಲ. ಶಿಸ್ತುಬದ್ಧವಾಗಿ ಇದನ್ನ ಕಾರ್ಯನಿರ್ವಹಿಸುವಂತ ಕೆಲಸ ನಡೆದಿದೆ. ಸರ್, ಈಗ ಅಲ್ಪಸಂಖ್ಯಾತರಿಗಾಗಿ 4,500 ಕೋಟಿಗೆ ಜಾಸ್ತಿ ಮೀಸಲಿಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ ಸರ್? ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂದ್ರೆ ಅಲ್ಪಸಂಖ್ಯಾತರ ಬಜೆಟ್. ಅಲ್ಪಸಂಖ್ಯಾತರ ಬಜೆಟ್ ಅಂತ ಇಲ್ಲ ಸರ್, ಇದನ್ನ ಹಲಾಲ್ ಬಜೆಟ್ ಅಂತ ಕರೆದ್ರು ಬಿಜೆಪಿ ಅವರು, ಬಜೆಟ್ ಅಂತ ಕರೆದ್ರು, ಪಾಕಿಸ್ತಾನಿ ಬಜೆಟ್ ಅಂತ ಕರೀತಾರೆ. ನೋಡಿ, ಅಲ್ಪಸಂಖ್ಯಾತರು ಭಾರತ ದೇಶದ ಪ್ರಜೆ ಅಲ್ವಾ? ಹೌದು. ಅಲ್ಪಸಂಖ್ಯಾತರು ಕೂಡ ಭಾರತ ದೇಶದ ಪ್ರಜೆಗಳೇ ಅಲ್ವಾ? ಅಲ್ಪಸಂಖ್ಯಾತರನ್ನ ಕಡೆಗಣಿಸಿ ಅಥವಾ ಅವರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರ ಪಾಲನ್ನು ಅವರಿಗೆ ಕೊಡದೆ ಒಂದು ದೇಶದಲ್ಲಿ ಅವ್ರನ್ನ ಕಡೆಗಣಿಸೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಭಾಷಣ ಮಾಡ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನ ಅರ್ಥ ಏನು ಹಾಗಾದ್ರೆ ಹೇಳಿ? ಎಲ್ಲರ ಜೊತೆಗೆ ಎಲ್ಲರ ವಿಕಾಸ. ಎಲ್ಲರ ವಿಕಾಸ ಆಗ್ಬೇಕು. ಇವತ್ತು SCPTSPಗೆ ನಾವೆಷ್ಟು ಫಂಡ್ ಕೊಟ್ಟಿದೀವಿ? ಹಾಗಾದ್ರೆ SCPTSPಗೆ 42,000 ಕೋಟಿ ಹಣ ಕೊಟ್ಟಿದೀವಿ ಸರ್. 42,000 crores ಹ್ಯಾವ್ ಬೀನ್ ಗಿವನ್ ಟು SC/ST. ಹೌದಾ? SCPTSPಗೆ ಯಾಕೆ ಕೊಟ್ರಿ ಅಂತ ನೀವು ಕೇಳಿದ್ರೆ 24% SC ಪಾಪ್ಯುಲೇಷನ್ ಇದೆ. ಹೌದಾ? ಇವತ್ತು ಒಟ್ಟು ಬಜೆಟ್ 4,09,000 ಕೋಟಿ ಏನಿದೆ, 4,09,000 ಕೋಟಿ ಬಜೆಟ್ ಗಾತ್ರ ಇದೆಯಲ್ಲ, ಈ ಉಳಿದಿದ್ದೆಲ್ಲ ಯಾರಿಗೆ ಕೊಟ್ಟಿರೋದು? ಹಾಗಾದ್ರೆ ಜನರಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ನೀವು ಮೈನಾರಿಟಿಗೆ ನೀವು ಕೊಟ್ಟಿರೋದು ಎಷ್ಟು? ಹಾಗಾದ್ರೆ 4,000 ಕೋಟಿನ ಕೇವಲ 4,000 ಕೋಟಿ ಕೊಟ್ಟಿರೋದನ್ನ ಪಾಪ SC/ST ಸಮುದಾಯಗಳಿಗೆ ನಾವು 42,000 ಕೋಟಿ ಕೊಡ್ತೀವಿ. ಅದೇ ತರದಲ್ಲಿ ಬೇರೆ ಎಲ್ಲ ಸಮುದಾಯಗಳಿಗೆ ನಾವು 4 ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಅನ್ನ ನಾವು ಕೊಟ್ಟಿದ್ದೀವಿ. ಮೈನಾರಿಟಿ ಇದಕ್ಕೆ ಏನು ಸಮುದಾಯಕ್ಕೆ ಕೇವಲ 4,000 ಕೋಟಿ ಕೊಟ್ಟಿರೋದು ಸರ್, ಕೇವಲ 4,000 ಕೋಟಿ. ಯಾಕೆ ಆ 4,000 ಕೋಟಿ ಕೊಟ್ಟಿದ್ದಾಗಾದ್ರೆ ಅಪರಾಧನ? ಹಾಗಾದ್ರೆ ಸರಿ ನೋಡಿ. ಸೊ ಎಲ್ಲಾ ಸಮುದಾಯಗಳಿಗೆ ಆ ಲೆಕ್ಕಕ್ಕೆ ಪಾಪ್ಯುಲೇಷನ್ ವೈಸ್ ಏನಾದ್ರು ಮೈನಾರಿಟೀಸ್ ಕೊಡೋದಾದ್ರೆ, ಇವತ್ತು ಕರ್ನಾಟಕ ರಾಜ್ಯದ ಬಿಗ್ಗೆಸ್ಟ್ ಪಾಪ್ಯುಲೇಷನ್ ಮೈನಾರಿಟಿನೇ ಇದ್ದಾರೆ. ಅಂದ್ರೆ ಇವರೆಲ್ಲರೂ ಒಟ್ಟಿಗೆ ಸೇರಿದ್ರೆ ಕ್ರೈಸ್ತರು, ಸಿಖ್ರು, ಬೌದ್ಧರು ಇವರೆಲ್ಲರೂ ಒಟ್ಟಿಗೆ ಹಾಕಿದ್ರೆ ಬೇರೆ ಇತರೆ ಯಾವುದೇ ಇಂಡಿವಿಜುವಲ್ ಕಮ್ಯುನಿಟೀಸ್ ಏನಿದಾವಲ್ಲ, ಆ ಇಂಡಿವಿಜುವಲ್ ಕಮ್ಯುನಿಟೀಸ್ಗಿಂತಲೂ ಜಾಸ್ತಿ ಸಂಖ್ಯೆ ಆಗೋದೇ ಮೈನಾರಿಟೀಸ್. ಸೊ ಹತ್ತತ್ರ ಒಂದು 80 ಲಕ್ಷ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು 80 ಲಕ್ಷ ಜನ ಸಮುದಾಯಕ್ಕೆ ಬಜೆಟ್ ನ ಗಾತ್ರ ಎಷ್ಟಿರ್ಬೇಕಾಗಾದ್ರೆ 42,000 ಕೋಟಿ SCPT 24% ಪಾಪ್ಯುಲೇಷನ್ಗೆ. ಅದೇ ತರ ಕರ್ನಾಟಕದಲ್ಲಿರುವಂತ ಒಂದು ಮೈನಾರಿಟಿ ಪಾಪ್ಯುಲೇಷನ್ಗೆ 11% ಇದ್ದಾರೆ ಅಂತ ಇಟ್ಕೊಳ್ಳಿ. 11%ಗೆ 4 ಲಕ್ಷ ಡಿವೈಡ್ ಮಾಡಿದ್ರೆ ಎಷ್ಟು ಕೊಡ್ಬೇಕು? ಇಟ್ ಶುಡ್ ಬಿ ಮಚ್ ಬಿಗ್ಗರ್ ಅಲ್ವಾ? ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ನೀವು ಮಾತಾಡೋದಾದ್ರೆ ನಾವಷ್ಟು ಕೊಟ್ಟಿದೀವಾ? ಅಷ್ಟು ಕೊಡಕ್ಕಾಗ್ಲಿಲ್ಲ. 4,000 ಕೋಟಿ ಬಹಳ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ, ಬಹಳ ಕಡಿಮೆ ಅಮೌಂಟ್ ಅದು. ಸರಿ ಸರ್, ಇನ್ನೊಂದು ಕೊನೆಯದಾಗಿ ಸರ್, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 2013 ಪಾದಯಾತ್ರೆ ಮಾಡಿದಂತ ಸಿದ್ದರಾಮಯ್ಯ ಅವರು 10,000 ಕೋಟಿ ಕೊಡ್ತೀನಿ ಅಂದ್ರೆ ಈಗ ಏನು ಘೋಷಣೆ ಮಾಡದೇನೆ ಇದ್ದಿದ್ದು ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ ಸರ್? ಇಲ್ಲ ನೋಡಿ ಸರ್, ಹಾಗಲ್ಲ.
ಅಂದ್ರೆ ಎಲ್ಲ ಪ್ರಶ್ನೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕೆಡಿಸೋದಕ್ಕಿಂತ ಮುಂಚೆ ಹಾಂ ಸರ್. ಸಿದ್ದರಾಮಯ್ಯನವ್ರಿಗೆ ಒಂದು ಬದ್ಧತೆ ಇದಾವ್ರೆ, ಏನಾದ್ರು ಘೋಷಣೆ ಮಾಡ್ತಾರೆ ಅದನ್ನ ಕೊಟ್ಟೇ ಕೊಡ್ತಾರೆ. 10,000 ಕೋಟಿ ಮೀಸಲಿಡ್ತೀನಿ ಪ್ರತಿ ವರ್ಷ ಅಂತ ಅಲ್ಲ, ಹೇಳಿದ್ರು. ಹೌದು, ಹ್ಮ್. ಕೊಟ್ಟೇ ಕೊಡ್ತಾರೆ. ಹ್ಮ್. ಹೋಗುದಿಲ್ಲ, ನಮ್ ಸರ್ಕಾರ ಇನ್ನೂ 5 ವರ್ಷ ಇರ್ತದೆ. ಹಾ. ಈ ಬಜೆಟ್ ಆಗಿಲ್ಲ ಅಂದ್ರೆ ಮುಂದಿನ ಬಜೆಟ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ, ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಹಂಗಲ್ಲ, ಈ ಬಜೆಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ಕೊಡ್ತಾರೆ ಅಂತ ಅಷ್ಟೇ ಅರ್ಥ. ಅಷ್ಟೇ. ಬಹಳ ಮುಖ್ಯವಾಗಿ ನಾವು ಕೇಳಬೇಕಿರೋ ಪ್ರಶ್ನೆ ಏನು ಅಂತಂದ್ರೆ, ಸರ್. ಇವತ್ತು ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಗೆ 5,300 ಕೋಟಿಯನ್ನ ಘೋಷಣೆ ಮಾಡ್ತು. ಹೌದು. 5,300 ಕೋಟಿ ಒಳಗಡೆ ಕರ್ನಾಟಕಕ್ಕೆ ₹1 ಕೊಟ್ಟಿಲ್ಲ, ಹೌದಾ? ಹ್ಮ್. 23-24 ಬಜೆಟ್ ಅಲ್ಲಿ 5,300 ಕೋಟಿ ಅನೌನ್ಸ್ ಮಾಡಿದವ್ರು ₹1 ಕೊಟ್ಟಿಲ್ಲ. ಅನೌನ್ಸ್ ಮಾಡಿ ಜನರಿಗೆ ಕೈ ಕೊಡೋ ಕೆಲಸ ಮಾಡಲ್ಲ, ಸುಳ್ಳು ಹೇಳೋ ಕೆಲಸ ಮಾಡಲ್ಲ. ಕೊಟ್ಟೆ ಕೊಡಲಿಗೆ ಕೊಡ್ತಾರೆ. ನಮ್ ಸರ್ಕಾರ ಏನನ್ನ ಅನೌನ್ಸ್ ಮಾಡುತ್ತೆ ಅದನ್ನ ಕೊಟ್ಟೆ ಕೊಡುತ್ತೆ. ಆಗ್ಲಿ ಸರ್. ಈಗ ಒಂದೇ ವಾಕ್ಯದಲ್ಲಿ ಬಜೆಟ್ ಹೀಗೆ ಹೇಳ್ಬೇಕಾದ್ರೆ ಏನು ವಿಶ್ಲೇಷಣೆ ಮಾಡ್ತಾರೆ ಒಂದೇ ವಾಕ್ಯ? ಒಂದೇ ವಾಕ್ಯದಲ್ಲಿ ಕರ್ನಾಟಕ ರಾಜ್ಯದ ಇವತ್ತಿನ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪರವಾದಂತ ಬಜೆಟ್ ಇದು ಮತ್ತು ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಂಡಿರುವಂತ ಬಜೆಟ್ ಇದು. ವೃತ್ತೀಯ ಬಜೆಟ್ ಅಂತಂದ್ರೆ ಸಾಕು, ಕರ್ನಾಟಕದ ವೃತ್ತೀಯ ಬಜೆಟ್ ಇದು. ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.